ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿ ಅಭ್ಯಾಸ 7.1ರಲ್ಲಿ ಎರಡನೇ ಪ್ರಶ್ನೆ ಬಿಡಿಸೋಣ. ಎರಡನೇ ಪ್ರಶ್ನೆ ಏನಿದೆ ಓದ್ತೀನಿ ನೋಡ್ರಿ. 0,0 ಅಥವಾ ಇದಕ್ಕೆ ನಾವು ಪ್ರಶ್ನೆ ಏನು ಹೇಳ್ಕೊತಾರೆ ಅಥವಾ ಮೂಲ ಬಿಂದುನು ಅಂತಾರೆ. ಮೂಲ ಬಿಂದು ಅಂತಲೂ ಕೊಡ್ತಾರೆ ಪ್ರಶ್ನೆ. ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಯಿರಿ ಅಂತಲೂ ಕೊಡ್ಬೋದು. ಅಥವಾ 0 ಮತ್ತು 0 ಅಥವಾ ಮೂಲ ಬಿಂದು ಮತ್ತು 36,15 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಾರೆ. ಅದ 0,0 ಅಥವಾ ಮೂಲ ಬಿಂದು ಒಂದು ಕಾಮನ್ ಕೊಡ್ತಾರೆ, ಇನ್ನೊಂದು ಪಾಯಿಂಟ್ ಕೊಡ್ತಾರೆ. 36,15 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ವಿಭಾಗ 7.2ರಲ್ಲಿ ಚರ್ಚಿಸಲಾದ ಎ ಮತ್ತು ಬಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಾರೆ. ಅಂದ್ರೆ ಬುಕ್ಕಲ್ಲಿ 7.2 ಅಂತಿದೆ, ಅದರಲ್ಲಿ ಆ ದೂರ ಕಂಡುಹಿಡಿಬೋದೇನು ಅಂತ ಕೇಳ್ತಾರೆ. ಅದು ಇಲ್ಲಿ ತೋರಿಸ್ತೀನಿ ನೋಡ್ರಿ ಮಗ, ಬುಕ್ಕಲ್ಲಿದೆ. ಇದು ದೂರ, ಇದು ಎ ಮತ್ತು ಬಿ ಇವೆರಡು ನಡುವಿನ ದೂರವನ್ನು ಎ ಮತ್ತು ಬಿ ಇಲ್ಲಿಂದ ಇಲ್ಲಿ ದೂರ ಕಂಡುಹಿಡಿಬೋದೇನೋ ಅಂತ ಕೇಳ್ತಾರೆ. ಹೌದಾ? ಅಂದರೆ ಮೂಲ ಬಿಂದುವಿನಿಂದ, ಮೂಲ ಬಿಂದು ಎಕ್ಸ್ನೂ 0 ವೈನೂ 0. ಇಲ್ಲಿ 36, ಇದು 15 ಇರ್ತದೆ. ಇದು ಎಕ್ಸ್ನಲ್ಲಿ 36, ವೈನಲ್ಲಿ 15 ಬಂತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ದೂರ ನಾವು ಕಂಡುಹಿಡಿಬೋದೇನು ಅಂತ ಪ್ರಶ್ನೆ ಕೇಳ್ಯಾರ. ಅದನ್ನು ನಾವು ಕಂಡುಹಿಡಿಬೋದು. ಹೆಂಗಂದ್ರೆ ಸೂತ್ರ ಸಹಾಯದಿಂದ ನಾವು ಅದನ್ನು ಕಂಡುಹಿಡಿಯಬಹುದು. ಹೌದಾ? ಈಗ ಏನು ಮಾಡಬೇಕು ನಾವು ಅಂದ್ರೆ, ಪ್ರಶ್ನೆ ಏನು ಕೊಟ್ಟಾರ ಅದಕ್ಕೆ ನಾವು ಇದು ಫಸ್ಟ್ ಪಾಯಿಂಟಿಗೆ ನಾವು x1 ಅನ್ಬೇಕು, y1 ಅನ್ಬೇಕು, x2 ಅನ್ಬೇಕು, y2 ಅನ್ಬೇಕು. ಅಥವಾ ಇದು ಡೈರೆಕ್ಟ್ ಇನ್ನೊಂದು ಸೂತ್ರ ಅದ. ಏನಂದ್ರೆ ಇದೇ ಸೂತ್ರದಲ್ಲಿ ನಾವು ಏನು ಕಂಡುಹಿಡಿಬೋದು, ಮೂಲ ಬಿಂದು ಒಂದು ವೇಳೆ ಕೊಟ್ಟರು ಅಂತಂದ್ರೆ ಡೈರೆಕ್ಟ್ ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅದ ಅಂತಂದ್ರೆ D = x² + y². ಡೈರೆಕ್ಟ್ x² + y² ಅಂತ ಬರಿಬೋದು. ಅಥವಾ ಅದೇ ಸೂತ್ರ ಹಾಕಿ x2 - x1 + y2 - y1 ಸೂತ್ರ ಹಾಕಿ ಕಂಡುಹಿಡಿಬೋದು. 0,0 ಕೊಟ್ಟರು ಅಂದ್ರೆ ಈ ಸೂತ್ರ ಹಾಕಿ ಕಂಡುಹಿಡಿಯೋದು ಬೆಸ್ಟ್. ಹೌದಾ? ಇಲ್ಲ ನೋಡ್ರಿ, x1 ಅಂತಂದ್ರೆ ಇದೇನು, ಇದು ಒಂದೇ ಬೇಕು, ಇದು ಒಂದೇ ತೊಗೊಂಡ್ಬಿಡೋದು. ಇದು x, ಇದು y ಇದ್ದಂಗೆ, ಇದು x, ಇದು y ಇದ್ದಂಗೆ. ಇದು √36ರ ವರ್ಗ ಪ್ಲಸ್ y2 ಅಂದರೆ 15ರ ವರ್ಗ. ಇದು ಬೇಕಾದ್ರೆ ಹೋಮ್ವರ್ಕ್ ಮಾಡಿಕೊಳ್ರಿ ನೀವು. ಈ ಸೂತ್ರ ಹಿಂದಿನ ಸೂತ್ರ ಅದಲ್ಲ, x2 - x1 + y2 - y1 ಹೋಲ್ ಸ್ಕ್ವೇರ್ ಸೂತ್ರ ಉಪಯೋಗ ಮಾಡ್ಕೊಂಡಿದ್ರು ಇದೇ ಆನ್ಸರ್ ಬರ್ತದೆ. ಅದು ನೀವು ಮನೆ ಕೆಲಸ ಮಾಡಿರಿ. ಈಗ 36ರ ವರ್ಗ ಎಷ್ಟು, ಇದು ಎ ಬಿ ದೂರ ಕಂಡುಹಿಡಿತೀವಿ. ಈಗ ವರ್ಗಮೂಲ ಹೆಂಗದಂಗೆ ಬರೀರಿ. ಏನು ಮಾಡ್ಬೇಕಂತಂದ್ರೆ ನೀವು 36ರ ವರ್ಗ ಅಂದರೆ ಏನು ಮೀನಿಂಗ್, 36 2 ಸಲ ಗುಣಾಕಾರ ಮಾಡೋದು. 36ರ ವರ್ಗ ಅಂದ್ರೆ 36 × 36 ಮಾಡ್ಬೇಕಂತ ಅರ್ಥ. 36 × 36 ಏನು ಮಾಡಿದಾಗ ಏನು ಬರ್ತದೆ ನಮಗೆ, 6 36, ಕೈಲೇ 3 ಆಯಿತು, 6 3 18, 3 21 ಆಯಿತು. ಈಗ ಒಂದು ಪ್ಲೇಸ್ ಬಿಡಬೇಕಲ್ಲ. ನೆಕ್ಸ್ಟ್ ಗುಣಾಕಾರ ಮಾಡಿರಿ, ಏನು ಬರ್ತದೆ ನಮಗೆ, 3 6 18, 18ಕ್ಕೆ 8, ಕೈಲೇ 1, 3 3 9 1 10. ಹೌದಾ? ಈಗ ನಾವು ಇದನ್ನು ಕೂಡಿಸ್ಕೊಳ್ರಿ. 6 ಹೆಂಗಿದಂಗೆ 1 + 8 9 ಆಯಿತು. ಇದು 2, ಇದು 1 ಅಂದರೆ ನಮಗೆ ಇದ್ರದ್ದು ಎಷ್ಟು ವ್ಯಾಲ್ಯೂ ಸಿಕ್ತಂದ್ರೆ ಇದ್ರದ್ದು 1296 ಅಂತ ಸಿಕ್ತು ನಮಗೆ. 1296 ಪ್ಲಸ್ ಇದು 15ರ ವರ್ಗ ಅಂದ್ರೂ ಸೇಮ್. 15ರ ವರ್ಗ ಅಂದ್ರೆ 15 × 15 ಅಂತ ಅರ್ಥ. 15ರ ವರ್ಗ ಗುಣಾಕಾರ ಮಾಡಿದಾಗ ಇದು 225 ಅಂತ ಬರ್ತದೆ. ಇದೇ ರೀತಿ ಗುಣಾಕಾರ ಮಾಡಿದಾಗ. ಅಥವಾ 15 ಇದ್ಲೇ 75, ಕೈಲೇ 7, 15 ಒಂದಲೇ 15, 15 ಕೀಳು ಕೊಡಿದ್ರೆ 22. ಈ ರೀತಿಯೂ ಮಾಡ್ಬೋದು. ಅಥವಾ ಯಾರಿಗೆ ಮಗ್ಗಿ ಬರಲ್ಲ ಈ ಟೈಪು ಮಾಡ್ಬೋದು ನೀವು. ಅದು ಇದಕ್ಕೇನು ಬರ್ತದೆ ನಮ್ಗೆ 225 ಅಂತ ಬಂತು. ಈಗ ಇಲ್ಲೇನದು ಚಿಹ್ನೆ ಏನಿದೆ ಅಂದರೆ 2 ಬೇಕಾ ಪ್ಲಸ್ ಇದೆ ನೋಡಿರಿ. ಅದರಿಂದ ನಾವು ಏನು ಮಾಡಬೇಕು, ಪ್ಲಸ್ ಇದ್ರೆ 2 ಕೂಡಿಸ್ಬೇಕು. 1296 + 225 ಆ್ಯಡ್ ಮಾಡಬೇಕು. ಕೂಡಿಸಿದಾಗ ಎಷ್ಟು ಬರ್ತದೆ ನಮಗೆ, 6 5 11 ಪ್ಲಸ್ 9 10 12 ಆಯಿತು, ಕೈಲೇ 1 ಆಯಿತು, 2 4 + 1 5 ಆಯಿತು. ಇದು 1 ಹೆಂಗದೆ ಬರಿಬೇಕು. ಈಗ ಎಷ್ಟು ಬಂತು ನಮ್ಗೆ, 1521 ಅಂತ ಬಂತೀವಿ. 2 ಕೂಡಿದಾಗ ನಮ್ಗೆ ಎಷ್ಟು ಬಂತು, ವರ್ಗಮೂಲ ಚಿಹ್ನೆಯೊಳಗೆ 1521 ಅಂತ ಬಂತು. ಈಗ 1521 ಅಂತ ಬಂತು. ಇದ್ರದ್ದು ನಾವು ವರ್ಗಮೂಲದಿಂದ ಹೊರಗೆ ಏನು ಬರ್ತದೆ ನೋಡಬೇಕು. ಬಂದರೆ ಮಾಡಿ ತೆಗಿಬೇಕು ನೋಡಿರಿ. ವರ್ಗಮೂಲದಿಂದ ಹೊರಗೆ ತೆಗಿಯೋಕ್ಕೆ ಏನದ ಅಂದ್ರೆ ವಿಧಾನ
ಫಸ್ಟ್ ನೋಡಿರಿ ಎರಡು ರೀತಿ ಕಂಡುಹಿಡಿಯಬಹುದು ನಾವು, ಭಾಗಾಕಾರ ವಿಧಾನದಿಂದ ಅಥವಾ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬಹುದು. ನಾನು ಇಲ್ಲಿ ನಿಮಗೆ ಭಾಗಾಕಾರ ವಿಧಾನದಿಂದ ಕಂಡುಹಿಡಿದು ಅಂತ ತಿಳಿಸ್ತೀನಿ. ಭಾಗಾಕಾರ ಕಂಡುಹಿಡಿದ ವಿಧಾನ ಅಂತಂದ್ರೆ ನೋಡಿರಿ ಹೆಂಗಿದೆ ಅಂದರೆ 1521 ಹಿಂಗೆ ಬರ್ಕೊಂಡ್ಬಿಡ್ಬೇಕು. ಎರಡೆರಡು ಜೋಡಿ ಮಾಡಬೇಕು ಲೆಫ್ಟ್ ಹ್ಯಾಂಡ್ ಸೈಡಿಂದ, ಇವೆರಡು ಜೋಡಿ ಮಾಡಿಕೊಂಡು ಈಗ ಎಂಥ ಬಗ್ಗೆ ಓದಬೇಕಂದ್ರೆ ನಾವು ಹಿಂಗೆ ಬರ್ಕೊಂಡು ವರ್ಗ ಸಂಖ್ಯೆಗಳನ್ನು ಓದಬೇಕು ನಾವು. ಈಗ ಯಾವ ಓದ್ತೀರಿ, ಈಗ 2ರ ವರ್ಗ ತೊಗೊಂಡ್ರೆ 4 ಆಯಿತು, 3ರ ವರ್ಗ 9 ಆಯಿತು, 4ರ ವರ್ಗ ಅಂದರೆ ಫಸ್ಟ್ ಇವು ಎರಡಕ್ಕೆ ನೋಡ್ಕೊಳ್ಬೇಕು ನೀವು, ನೆಕ್ಸ್ಟ್ ಇವು ಎರಡು ನೋಡ್ಕೊಳ್ಬೇಕು. ಈಗ ನೀವು 3 ವರ್ಗ ತೊಗೊಂಡ್ರೆ 9, 4ರ ವರ್ಗ 16 ದೊಡ್ಡದಾಯ್ತು. ಈ 3ರ ವರ್ಗ ತೊಗೊಳ್ರಿ, ಇಲ್ಲಿ ಮುಗಿಸಿದ್ರೆ ಇಲ್ಲಿ 3 ಹಚ್ಬೇಕು, ಇಲ್ಲಿನೂ 3 ಹಚ್ಚಬೇಕು, 3 9 ಆಯಿತು. ಈಗ 15ರಾಗ 9 ಕಳಿಬೇಕು, 6 ಉಳಿತು. ಈ 3 ತಂದು ಇಲ್ಲಿ ಕೂಡಿಸ್ಕೊಂಡ್ಬಿಡ್ಬೇಕು. ಇಲ್ಲಿ 3 + 3 ಎಷ್ಟಾಯ್ತು ನಮ್ಗೆ 6 ಅಂತಾಯಿತು. ಈಗ ಇವೆರಡು ಸಂಖ್ಯೆಗಳನ್ನು ಇಲ್ಲಿ ತಂದು ಇಳಿಸ್ಕೊಂಡ್ಬಿಡ್ಬೇಕು. ಇಳಿಸ್ಕೊಂಡಾಗ ನಮಗೇನು ಸಿಗ್ತದೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಅಂದ್ರೆ, ಈಗ ಇಲ್ಲಿ ಸಪೋಸ್ 1 ಹಚ್ಚಿದ್ರೆ ಅಂತ ಹೇಳ್ಕೊ 61 ಒಂದಲೇ 61 ನೋಡಬೇಕು, ಸಣ್ಣದಾಯಿತು. 62 ಎರಡಲೇ ನೋಡಬೇಕು. ಬಿಡಿ ಸ್ಥಾನದಾಗ ಏನು ಬರ್ಬೇಕು ನಮಗೆ 1 ಬರ್ಬೇಕು ನೋಡಿರಿ. ಹಿಂಗೆ 62 ಎರಡಲೇ ನೋಡಬೇಕು, 63 ಮೂರಲೇ ನೋಡಬೇಕು. ಅದು ಯಾವಾಗ ಬರ್ತದೆ ಅಂದ್ರೆ ನಮ್ಗೆ ಗೊತ್ತಾಗ್ತದಂದ್ರೆ ಬಿಡಿ ಸ್ಥಾನದಾಗ 1 ಬರ್ಬೇಕು ಅಂತಂದ್ರೆ ಅದು ಯಾವಾಗ ಸಾಧ್ಯ ಅಂದ್ರೆ 69 9ಲೇ. ಅದು 69 9ಲೇ ಅಂದ್ರೆ 9 81 ಬರ್ತದೆ. ಇದು ಒಂದು ಚೆಕ್ ಮಾಡಬೇಕು. ಇನ್ನೊಂದು ಯಾವ ಪ್ರಾಬಿಲಿಟಿ ಇದು ಸಾಧ್ಯತೆ ಇದೆ ಅಂದ್ರೆ ಮತ್ತೆ ಯಾವ್ದು ನೋಡಿರಿ, 7 ಬರಲ್ಲ, 3 3 9, 4 ಹತ್ರ 16 ಬಂತು, 5 ಹತ್ರ 25 ಬಂತು, 7 ಹತ್ರ 9 ಬರ್ತದೆ. ನಮಗೆ ಇದು ಒಂದೇ ಸಾಧ್ಯತೆ ಇದೆ. ಅದಕ್ಕೆ ಇದು 1ರಲ್ಲೇ ಗುಣಾಕಾರ ಮಾಡೋದು ನಮಗೆ 6 9 9ಲೇ 81 ಆಯಿತು, ಕೈಲ 8 ಆಯಿತು, 6 9ಲೇ 54, 8 62 ಆಯ್ತು ನೋಡಿ, 62 ಆಯ್ತು ನೋಡಿರಿ. ಅಂದರೆ 621 ಆಯಿತು. ಎಷ್ಟು ಸಲ ಮಗ್ಗಿ ಓದಿದಾಗ ನಮ್ಗೆ ಅಂದ್ರೆ ಇಲ್ಲಿ 9 ಹಚ್ಚಿದಾಗ ಇಲ್ಲಿ 9 ಹಚ್ಬೇಕು. ಅಂದ್ರೆ ನಮಗೆ ಎಷ್ಟು ಬಂತು 621 ಅಂತ ಬಂತು. ಅದೇ ಇವಂದರೆ 1 ಕಳೆದ 0, 2 ಕಳೆದ 0, 1 ಅಂದ್ರೆ ನಮಗೆ ಇದ್ರ ವರ್ಗಮೂಲ ಸಿಕ್ತು. ನಮಗೆ ಎಷ್ಟಿದ್ರು ವರ್ಗಮೂಲ ಅಂತಂದ್ರೆ 39. ಅಂದ್ರೆ ಎರಡು ಇದ್ರದ್ದು ಊರ ನಡಬೇಕಂತ ಅಥವಾ ಎರಡು ನಗರಗಳ ನಡುವಿನ ಎ ಮತ್ತು ಬಿ ನಗರ ನಡುವಿನ ದೂರವನ್ನು ನಾವು ಎಷ್ಟು ಕಂಡುಹಿಡ್ದಂಗೆ ಆಯಿತು 39 ಕಿಲೋಮೀಟರ್ ಅಂತ ಕಂಡುಹಿಡ್ದಂಗೆ ಆಯಿತು. ಅದ